ಒಂದು 120 ಘಾಟಿ ಮೆಣಸು, 1 ಕೆಜಿ ಹಾಗಲಕಾಯಿ, 1 ಕೆಜಿ ಬೆಲ್ಲ, ಒಂದಷ್ಟು ಬಿಂಬುಲಿ, ಬಟಾಟೆ ಗಾತ್ರದ ಹುಳಿ, ಸಾಸಿವೆ, ಕಡಲೆಬೇಳೆ, ಹಿಂಗು, ಹದ ಪ್ರಮಾಣದ ಉಪ್ಪು, ಒಂದು ದೊಡ್ಡ ಕಾವಲಿ, ರಾಶಿ ಪದಾರ್ಥ. ಸೊ ಬನ್ನಿ, ಇವತ್ತು ವೀಣುಮಾಯಿ ಮನೆಗೆ ಬಂದಿದ್ದೇನೆ. ಬನ್ನಿ ಕೇಳೋಣ, ಇದು ಏನು ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿ. ಎಲ್ಲರೂ ರೆಡಿ ಅಲ್ವಾ ನೋಡಲಿಕ್ಕೆ? ಪದಾರ್ಥ ಮಾತ್ರ ಸೂಪರ್ ಆಗಿದೆ. ಬೆಲ್ಲ ಎಲ್ಲ ಒಳ್ಳೆ ಕರಗಿ ಬಂದಿದೆ ಅಲ್ಲ? ಇದು ಇನ್ನೂ ಬೇಯಬೇಕು ಇಲ್ವಾ? ಓಕೆ, ಹಾಕುದಾ ಮಸಾಲೆ? ಓಕೆ. ತುಳುವಲ್ಲಿ ಒಂದು ಮಾತಿದೆ, ಕಂಚಲ ಇತ್ತುಂಡ ಎಂಚಲ ಉನಲಿ ಅಂತ ಹೇಳಿ. ಅಂತ ಹೇಳಿದ್ರೆ ನಮ್ಮ ತುಳುನಾಡಿದ ಒಂದು ಮಾತು ಇದು. ಕಂಚಲ ಅಂತ ಹೇಳಿದ್ರೆ ಹಾಗಲಕಾಯಿ. ಹಾಗಲಕಾಯಿ ಇದ್ರೆ ಹೇಗೂ ಊಟ ಮಾಡಬಹುದು ಅಂತ ಹೇಳಿದ್ರೆ, ಹಾಗಲಕಾಯಿ ಅಷ್ಟೊಂದು ಎಲ್ಲರೂ ಇಷ್ಟಪಡುವಂತಹ, ಆರೋಗ್ಯಪೂರ್ಣವಾಗಿರುವಂತಹ, ಪ್ಲಸ್ ಅದನ್ನು ಮಾಡುವ ರೀತಿಯಲ್ಲಿ ಪದಾರ್ಥವನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಬೇರೆ ಯಾವುದೇ ಅಡಿಗೆ ಬೇಕಾಗಿಲ್ಲ, ಬರೀ ನಾವು ಹಾಗಲಕಾಯಿಯಲ್ಲೇ ಊಟ ಮಾಡಬಹುದು ಅಂತ ಹೇಳಿ. ಸೊ ಇದಕ್ಕಾಗಿ ಈಗ ಮಸಾಲೆಯನ್ನ ಹುರ್ಕೊಳ್ತಾ ಇದ್ದೇವೆ. ಡ್ರೈ ರೋಸ್ಟ್ ಎಲ್ಲವೂ, ಯಾವುದೇ ಎಣ್ಣೆಯನ್ನು ಹಾಕ್ಲಿಕ್ಕಿಲ್ಲ. ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ಟೈಮ್ ಪತ್ರೊಡೆಯ ರೆಸಿಪಿಯನ್ನ ತೋರಿಸುವಾಗ ಎಲ್ಲರಿಗೂ ಕೂಡ ನಾನು ಹೇಳಿದ್ದೆ, ವೀಣುಮಾಯಿ ಅವರ ಈ ಹಾಗಲಕಾಯಿಯ ಕಾರತೆ ಕುಡುಕೋ ಅಂತೇಳಿ ಹೇಳಿ ಏನ್ ಹೇಳ್ತೇವೆ, ಅದು ಕೂಡ ತುಂಬಾ ಒಳ್ಳೇದಾಗಿ ಅವರು ಮಾಡ್ತಾರೆ ಅಂತ ಹೇಳಿ. ಸೊ ಮತ್ತೊಮ್ಮೆ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ. ಸೊ ಇವತ್ತು ನಮ್ಗೆ ವೀಣುಮಾಯಿ ಅವರು ಕಾರತೆ ಕುಡುಕೋ, ಅದನ್ನು ಕೊಂಕಣಿಯಲ್ಲಿ ಕಂಚಲದ ತುಂಡು ಅಥವಾ ಹಾಗಲಕಾಯಿ ತುಂಡು, ಹೇಗಾದ್ರೂ ಹೇಳ್ಕೊಳ್ಳಿ ಕನ್ನಡದಲ್ಲಿ. ನಮ್ಮ ಕೊಂಕಣಿಯಲ್ಲಿ ಕಾರತೆ ಕುಡುಕು ಅಂತೇಳಿ ಹೇಳುದು. ತುಂಬಾ ಒಂದು ಅದ್ಭುತವಾದಂತ ಒಂದು ರೆಸಿಪಿ, ಹಾಗಲಕಾಯಿಯಿಂದ ಮಾಡುವಂತದ್ದು. ಅದರಲ್ಲಿ ಹುಳಿ ಇದೆ, ಸಿಹಿ ಇದೆ, ಖಾರ ಇದೆ, ಎಲ್ಲ ಒಂದು ಸಮ್ಮಿಳಿತವಾದಂತ ಒಂದು ತುಂಬಾ ಒಂದು ರುಚಿಯಾದ ಒಂದು ಪದಾರ್ಥ. ಸೊ ಇದನ್ನ ಇವತ್ತು ನಮ್ಗೆ ವೀಣುಮಾಯಿ ಅವರು ಹೇಳಿಕೊಡ್ತಿದ್ದಾರೆ. ನಮಸ್ತೆ ವೀಣುಮಾಯಿ. ನಮಸ್ತೆ. ಸ್ಟಾರ್ಟ್ ಮಾಡುವಲ್ಲ? ಖಂಡಿತ. ಹಾ, ದೊಡ್ಡ ದೊಡ್ಡ ಮಾಡ್ತಿರಲ್ಲ, ಆದ್ರೆ ಇಂಥದೆಲ್ಲ ಒಂದು ಅಪರೂಪದಲ್ಲಿ ಮಾಡುವಾಗ ಯಾವಾಗ್ಲೂ 4 ಮಂದಿಗೆ ಕೊಟ್ಟು ತಿಂದರೆ ರುಚಿ, ಮತ್ತೆ 4 ಮಂದಿಗೆ ಅದು ಪಾಲಾಗಿ ಹೋಗ್ತದೆ. ಆದ್ರಿಂದ ನಾನೀಗ ಮಾಡುದು 1 ಕೆಜಿ ಕಂಚಲಕ್ಕೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ತಾ ಇದ್ದೇನೆ. 1 ಕೆಜಿಯಲ್ಲಿ ಮಾಡ್ತಾ 1 ಕೆಜಿ ಕಂಚಲದಲ್ಲಿ ಈ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ನೋಡಿ. ಸಾಸಿವೆ 3 ಮುಷ್ಟಿಯಷ್ಟು ಸಾಸಿವೆ, 3 ಮುಷ್ಟಿಯಷ್ಟು ಸಾಸಿವೆ, ಒಂದು 3 ಮುಷ್ಟಿ ಕಡಲೆಬೇಳೆ. ವೀಣುಮಾಯಿ ಅವರ 3 ಮುಷ್ಟಿಯಷ್ಟು ಸಾಸಿವೆ, ಅದೇ ರೀತಿ 3 ಮುಷ್ಟಿಯಷ್ಟು ಕಡಲೆಬೇಳೆ ಮತ್ತು 2 ಮುಷ್ಟಿಯಷ್ಟು ಕೊತ್ತಂಬರಿ. 2 ಮುಷ್ಟಿಯಷ್ಟು ಕೊತ್ತಂಬರಿ. ಇದು ಡ್ರೈ ಆಗಿ ರೋಸ್ಟ್ ಮಾಡ್ಬೇಕಲ್ವಾ? ಮತ್ತೆ ಸ್ವಲ್ಪ ಮೆಂತೆ. ಮೆಂತೆ, ಹಳದಿ ಹುಡಿ, ಹಳದಿ ಹುಡಿ, ಮತ್ತೆ ಸ್ವಲ್ಪ ಹಿಂಗು, ಸ್ವಲ್ಪ ಹಿಂಗು, ಹಿಂಗಿನ ಹುಡಿ. ಓಕೆ. ಇದನ್ನೆಲ್ಲ ಸ್ವಲ್ಪ ಹುರಿಸಿಕೊಳ್ಳಿ. ಲೋ ಸಿಮ್ಮಲ್ಲಿಯ? ಅಲ್ಲ, ಹೈ ಸಿಮ್ಮಲ್ಲಿ. ಹೈಯಲ್ಲೇ. ಓಕೆ. ಈಗಲೇ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಳ್ಳೆ ಹಿಂಗೆ ಒಂದು ಪರಿಮಳ ಚೇಂಜ್ ಆಗುವಷ್ಟು ಹುರಿಯುದು, ಕೆಂಪಾಗಿ ಹುರಿಯುವುದು ಹಾಗೆಲ್ಲ ಸ್ವಲ್ಪ ಪರಿಮಳ. ಅದು ಒಂಥರ ಮಿಕ್ಸಿಯಲ್ಲಿ ಆಗುವ ಬೇಗ ಹುಡಿ ಆಗುವ, ನಮ್ಮದ್ರಲ್ಲಿ ನುರಿ ಇರ್ತಾರೆ, ಕುರ್ಕುರಿ ಆಗುವಷ್ಟು. ಹೌದು ಹೌದು ಹೌದು. ಇಲ್ಲದಿದ್ರೆ ಎಲ್ಲ ನಾವು ಅಡಿಗೆಯಲ್ಲಿ ಎಷ್ಟು ಹುರಿಬೇಕು ಅಂತೇಳಿ ಹೇಳಿದ್ರೆ ಎಲ್ಲರೂ ಹೇಳುದು ಕೆಂಪಾಗುವ ತನಕ ಹುರಿಯಿರಿ ಅಂತ. ಹಾಗೆಲ್ಲ ಅಲ್ಲ, ಪರಿಮಳ ಒಂದು ಒಳ್ಳೆ ಗಮ್ಮು ಪರಿಮಳ ಬರುವ ತನಕ ಹುರಿಯಿರಿ ಅಂತ ಹೇಳಿ ಅಲ್ಲ? ಸಾಸಿವೆ ಚಟಪಟ ಆಗ್ತಾ ಇದೆ, ಹಾರ್ತಾ ಇದೆ. ಇದ್ರ ಅರ್ಥ ಚೆನ್ನಾಗಿ ಹುರಿತಾ ಇದೆ ಅಂತೇಳಿ ಹೇಳಿ. ಹುರಿದು ಬಂದಿದೆ. ಸೊ ತೆಗೆಯುವ ಸಮಯ ಆಯ್ತಾ? ಇಲ್ಲ, ಒಂದ್ ಸ್ವಲ್ಪ. ಓಕೆ. ನಾನು ಸೊ ಅರ್ಧ ಹುರಿದಾದ್ಮೇಲೆ ಮತ್ತೆ ಮೆಣಸು ಅಲ್ಲ? ಎಷ್ಟು ಮೆಣಸು? ಇಷ್ಟು ಅಂತೇಳಿ ಹೇಳಿ ಸಾಧಾರಣ
ನೋಡೋಣ ಮತ್ತೆ ನೋಡುವ. ಈಗ ಅವ್ರ ಅಂದಾಜಿಗೆ ಹಾಕಿದ್ದಾರೆ, ತೆಗ್ದಾದ್ಮೇಲೆ ನಾನು ಹೇಳ್ತೇನೆ ಎಷ್ಟು ಹಾಕಿದ್ದಾರೆ ಅಂತ ಹೇಳಿ. ಈ ಒಂದು ತುಳುವಲ್ಲಿ ಒಂದು ಮಾತಿದೆ, ಕಂಚಲ ಇತ್ತುಂಡ ಎಂಚಲ ಉನ್ನೊಲಿ ಅಂತ ಹೇಳಿ. ಅಂತ ಹೇಳಿದ್ರೆ ನಮ್ಮ ತುಳುನಾಡಿದ ಒಂದು ಮಾತು ಇದು. ಕಂಚಲ ಅಂತ ಹೇಳಿದ್ರೆ ಹಾಗಲಕಾಯಿ. ಹಾಗಲಕಾಯಿ ಇದ್ರೆ ಹೇಗೂ ಊಟ ಮಾಡಬಹುದಂತೆ. ಅಂತ ಹೇಳಿದ್ರೆ ಹಾಗಲಕಾಯಿ ಅಷ್ಟೊಂದು ಎಲ್ಲರೂ ಇಷ್ಟಪಡುವಂತಹ, ಆರೋಗ್ಯಪೂರ್ಣವಾಗಿರುವಂತಹ, ಪ್ಲಸ್ ಅದನ್ನು ಮಾಡುವ ರೀತಿಯಲ್ಲಿ ಪದಾರ್ಥವನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಬೇರೆ ಯಾವುದೇ ಅಡಿಗೆ ಬೇಕಾಗಿಲ್ಲ, ಬರೀ ನಾವು ಹಾಗಲಕಾಯಿಯಲ್ಲೇ ಊಟ ಮಾಡಬಹುದು ಅಂತ ಹೇಳಿ. ಸೊ ಇದಕ್ಕಾಗಿ ಈಗ ಮಸಾಲೆಯನ್ನ ಹುರ್ಕೊಳ್ತಾ ಇದ್ದೇವೆ. ಡ್ರೈ ರೋಸ್ಟ್ ಎಲ್ಲವೂ, ಯಾವುದೇ ಎಣ್ಣೆನ ಹಾಕ್ಲಿಕ್ಕಿಲ್ಲ. ಕಂಚಲವನ್ನು ತೊಳೆದುಕೊಳ್ಬೇಕು. ಸುಮಾರು 1 ಕೆಜಿ, ಸುಮಾರಲ್ಲ 1 ಕೆಜಿ, 1 ಕೆಜಿ, ಎಕ್ಸಾಕ್ಟ್ 1 ಕೆಜಿ ಅಷ್ಟು ಹಾಗಲಕಾಯಿ. ಓಕೆ, ಆಯ್ತಾ? ಹುರಿದಾಯ್ತಾ ಇದು? ಓಕೆ, ಇದನ್ನು ಪರಿಮಳ ಬರ್ತಾ ಇದೆ. ಇದೊಂದು ಪಾತ್ರೆಗೆ ಹಾಕೊಳ್ಬೇಕು. ಈಗ ಪಾತ್ರೆ ಹಾಕುವಾಗ ನಾವು ಒಂದು ಅಂದಾಜು ಮಾಡ್ಕೊಳ್ಳುವ. ನಾನು ಮಾಡೋ ಪ್ರಕಾರ ನನಗೆ ಆ ಪಾತ್ರೆ ಈ ಪಾತ್ರೆಯಿಂದ ತೆಗೆದು ಅದಕ್ಕೆ ಹಾಕಿ ಆ ಕಾವಲಿಯಲ್ಲೇ ಪುನಃ ಸಾಸಿವೆ, ಹೌದು ಹೌದು, ಹಾಗೆ ಹಾಕ್ಬೇಕು. ಸೊ ಇದ್ರಲ್ಲಿ ಈಗ ಮಾಡುವಂತ. ಹೌದು, ಕಳ್ಳ ನಾವು ಚಾಪ್. ಓಕೆ, ಇದು ಈಗ ಸುಮಾರು ಎಷ್ಟು ಎಣ್ಣೆ ಬೇಕಾಗ? ತೆಂಗಿನ ಎಣ್ಣೆ ಒಂದು 1/4 ಕೆಜಿ ಆಗಬೇಕು. 1 ಕೆಜಿ. ಓಕೆ, ಸೊ 1/4 ಕೆಜಿ ಅಷ್ಟು ಬೇಕಾಗ್ತದೆ. ಓಕೆ, ಸಾಸಿವೆ ಒಂದು ಒಗ್ಗರಣೆಗೆ ಹೇಗೆ ಹಾಕ್ತಾರೆ ಹಾಗೆ. ಎಣ್ಣೆ, ಸಾಸಿವೆ, ಸೊ 1 ಕೆಜಿ ಮಾಡುವ ಕಾರಣ ನಾವು ಎಣ್ಣೆ ಸ್ವಲ್ಪ ಸರಿಯಾಗಿ ಹಾಕಬೇಕಾಗ್ತದೆ. ಸಾಸಿವೆ, ಅದೇ ರೀತಿ ಈಗ ಮೆಣಸನ್ನ ನಾನು ಲೆಕ್ಕ ಮಾಡಿ ಹೇಳ್ತೇನೆ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಂತ ಹೇಳಿ. ಓಕೆ, ಸೊ ಸಾಸಿವೆ ಚಟಪಟ ಆದ ಮೇಲೆ ನೆಕ್ಸ್ಟ್ ಬೇವು ಸೊಪ್ಪನ್ನ ಹಾಕುವಂಥದ್ದು. ಸೊ ಕಾಯ್ತಾ ಇದ್ದೇವೆ ಅದಕ್ಕೆ ಆರಾಮದಲ್ಲಿ. ಅದಾಗಲಿ, ಯಾವುದೇ ಒಂದು ಅಡುಗೆಯನ್ನು ಮಾಡುವಾಗ ಅರ್ಜೆಂಟ್ ಅನ್ನೋದು ಮಾಡಬಾರ್ದು. ಸರಿಯಾಗಿ ಅದು ಸಿಡ್ದಾದ ಮೇಲೆ ನಾವು ಕರಿಬೇವನ್ನು ಹಾಕುವಂಥದ್ದು. ವೀಣಮಯ್ಯವರೇ, ಇದೊಂದು ತುಂಬಾ ಅದ್ಭುತವಾದಂತ ಹೊಸತನದಿಂದ ಕೂಡಿದಂತ ಪದಾರ್ಥ. ಇದನ್ನು ಎಲ್ಲಿ ಕಲ್ತ್ರಿ? ನನ್ನ ಅತ್ತೆ ಯಾವಾಗಲೂ ಮಾಡ್ತಿದ್ರು. ನನ್ನ ಅತ್ತೆಯವರಿಗೆ, ಮಾವನವರಿಗೆ ಇದೆಲ್ಲ ಅವ್ರು ಮಾಡೋ. ಮತ್ತೆ ಕರಿಬೇವು ಬಿದ್ದಿದೆ. ನಾನು ಅಡಿಗೆ ಮಾಡುವಾಗ 10 ಪಾತ್ರೆ ಹಾಕುದಿಲ್ಲ. ನಂದು ಅದು ಆದ ಕೂಡಲೇ ಅದಕ್ಕೆ ಈಗ ನಾನು ಹಾಕುವ, ನೀವು ಇಳಿಸಬಹುದು ಮ್ಯಾಗಲ್ಲಿ. ನಾನು ಈಗ ತುಂಡು ಮಾಡುದು ಅದರಲ್ಲೇ ಹಾಕುದು. ತುಂಡು ಮಾಡಿ ಒಂದಲ್ಲಿ ಇಡುದು ಅದೆಲ್ಲ ಇಲ್ಲ, ಕ್ರಮ ಕಟ್ಟು ಮಾಡುದು ಹಾಕುದೆ. ಆಗಾಗ್ಲೇ ಕಟ್ಟು ಮಾಡುದು, ಹಾಕ್ತಾ ಇರೋದು, ಝಟ್ಪಟ್ ಆಗ್ತಾ ಹೋಗ್ತದೆ ಅಲ್ವಾ? ಇದು ಎಣ್ಣೆಯಲ್ಲಿ ಫ್ರೈ ಆಗ್ಬೇಕಾ? ರೌಂಡ್ ರೌಂಡ್ ಕಟ್ ಮಾಡುದಲ್ಲ? ಒಂದು ತುಂಡು ಇದ್ರೆ ಮೊಸರಾಕಿ ಏನು ಚಿಕ್ಕ ಚಿಕ್ಕ ತುಂಡಾಗಬೇಕಾಗಿಲ್ಲ. ಹೆಂಗೆ ಒಂದು ತುಂಡನ ಒಂದು ಕೊಡಿ, ಒಂದು ವೀಕ್ಷಕರಿಗೆ ಒಂದು ತೋರಿಸ್ಲಿಕ್ಕೆ. ಎಷ್ಟು ನೋಡಿ, ಇಷ್ಟು ದಪ್ಪ ಆಯ್ತಾ? ಇಷ್ಟು ದಪ್ಪ ಸಾಕಾಗ್ತದೆ. ಸೊ ತುಂಬ ಸಪೂರ ಆಗಬೇಕಾಗಿಲ್ಲ, ಇಷ್ಟಿಷ್ಟು ದಪ್ಪ ಮಾಡಿ ಹಾಕಿದ್ರೆ ಆಯ್ತು. ಸುಮಾರು 1 ಕೆಜಿಯ ಹಾಗಲಕಾಯಿಯ ಒಂದು ಪದಾರ್ಥ ತಯಾರಾಗ್ತಾ ಇದೆ. ಇವತ್ತು ನಾವು 1 ಕೆಜಿ ಕಂಚಲವಿದೆ, 18 ಕಂಚಲ ಉಂಟು. ಓಕೆ, ಸೊ ಇಲ್ಲಿ 18 ಕಂಚಲ ಇದೆ. ಸಾರಿ, ಕಂಚಲ ಅಂತೇಳಿ ಹೇಳಿ ಹೋಗ್ತಾ ಇದೆ. ಸೊ 18 ಹಾಗಲಕಾಯಿ ಇದೆ ಆಯ್ತಾ? ಸೊ 18 ಅಂತ ಹೇಳಿದ್ರೆ 1 ಕೆಜಿ ಅಂತೇಳಿ ಹೇಳುವಾಗ ಫ್ರೈ ಮಾಡಬೇಕಾ? ಈಗ ಹಾಕ್ಬೇಕಾ ಸೌಟನ್ನ? ಬೇಡವಾ?
ಸುಮಾರು 18 ಹಾಗಲಕಾಯಿಯನ್ನು ಹಾಕ್ತಾ ಇದ್ದಾರೆ. ಆಗ ಇದು ಲೋ ಸಿಮ್ಮಲ್ಲಿ ಇದರಲ್ಲಿ ಇಡಬೇಕಾ, ಲೋ ಅಲ್ಲಿ ಇಡಬೇಕಾ, ಹೈ? ಹಾಗೆ ಹೈ ಇರಲಿಯಾ? ಇರಲಿಯಾ? ಸೊ ಆಯ್ತು, ಎಲ್ಲವೂ ಕಟ್ ಮಾಡಿ. ಹಾಂ, ಉಪ್ಪು. ಹಾಂ, ಓಕೆ. ಎಲ್ಲ ಅನುಭವಿ ಕೈಗಳು, ಅವರಿಗೆ ನಾವು ಪ್ರತಿಯೊಂದು ಇಷ್ಟು 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 ಅಂತೇಳಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನೀವು ನೋಡಿ ಇದನ್ನು ಮಾಡಿ. ಬೆಲ್ಲ, ಉಪ್ಪು ಯಾವಾಗಲೂ ರುಚಿಗೆ ತಕ್ಕ ಹಾಕುದು, ಹಾಗೆ ಅದು ಹಾಕುದಿಲ್ಲ. ಸಾಧಾರಣ 1 kg ಅಷ್ಟು ಬೆಲ್ಲ. ಬೆಲ್ಲವನ್ನು ಹೀಗೆ ಹಾಕಿದ್ದಾರೆ ಡೈರೆಕ್ಟ್. ಓಕೆ, ಮತ್ತೆ ಬಿಸಿ 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 ನೀರು. ಓಕೆ, ಸೊ ಬೇಗ ಬೇಗ ಆಗ್ತದೆ ಅಂತ ಹೇಳಿ ಅಲ್ಲ? ಬೇಗ ಆಗ್ತದೆ ಅಂತೇಳಿ, ಬೇಗ ಕರಗಿ ಬರ್ತದೆ ಅಂತೇಳಿ. ಬೆಲ್ಲ ಆಗ್ಬೋದು, ಅದೇ ರೀತಿ ಹಾಗಲಕಾಯಿ ಆಗ್ಬೋದು, ಬೇಗ ಬೆಂದು ಬರ್ತದೆ ಅನ್ನುವಂಥ ಉದ್ದೇಶದಿಂದ. ಎಸ್, ಇಷ್ಟು ಬಿಂಬುಲಿಯು ಬೇಕು. ಓಕೆ, ಹುಳಿಗಾಗಿ. ಸೊ ಮೊನ್ನೆಯೂ ಹಾಗೆ ಪತ್ರೊಡೆಗೆ ನಾವು ಹುಳಿಯನ್ನು ಹಾಕುವ ಬದಲು ಅದಕ್ಕೆ ಬಿಂಬುಲಿಯನ್ನೇ ಹಾಕಿದ್ರು. ಇದಕ್ಕೆ ಕೆಲವರು ಮೊನ್ನೆ ಈ ಪತ್ರೊಡೆಯ ವಿಡಿಯೋನ ನೋಡಿ ಕೇಳಿದ್ರು, ಹುಳಿಯ ಬದಲು ಬಿಂಬುಲಿಯ ಬದಲು ಹುಳಿಯನ್ನು ಉಪಯೋಗಿಸಬಹುದು ಅಂತ ಹೇಳಿ. ಇಲ್ಲಿಯೂ ಬಳಸಬಹುದಾ? ಹುಳಿ ನಾವು ಇಷ್ಟು ಬಿಂಬುಲಿ ಹಾಕಿದ್ರು ಮಸಾಲೆಗೆ ಸ್ವಲ್ಪ ಹುಳಿ ಹಾಕ್ಲೇಬೇಕು. ಓ ಹೌದಾ, ಅದಕ್ಕೆ ಅದು ಬೇರೆ ಇದೆ ಅಲ್ವಾ? ಇದಕ್ಕೆಲ್ಲ ಪತ್ರೊಡೆಗೆ ಹಾಕುವಾಗ ಬಿಂಬುಲಿ ಹಾಕಿದ್ರೆ ಹುಳಿ ಹಾಕ್ಲಿಕ್ಕಿಲ್ಲ. ಆದ್ರೆ ಕಂಚಲ ಪದಾರ್ಥಕ್ಕೆ, ಹಾಗಲಕಾಯಿ ಪದಾರ್ಥಕ್ಕೆ ಬಿಂಬುಲಿ ಹಾಕಿದ್ರು ಸ್ವಲ್ಪ ಒಂದು ಹುಳಿ ಹಾಕ್ಲೇಬೇಕು. ಯಾಕೆಂದ್ರೆ ಅದು ಮಸಾಲೆ ಒಂಥರ ದಪ್ಪಾಗಿ ಸ್ವಲ್ಪ ಒದಗಿ ಬರ್ತದೆ, ಅದಕ್ಕೋಸ್ಕರ. ಇದಕ್ಕೆ ಮಾತ್ರ ನಾವು ಬಿಂಬುಲಿ ಅದು ತಿನ್ನುವಾಗ ತುಂಬಾ ರುಚಿ ಆಗ್ತದೆ. ಬಿಂಬುಲಿ ಸಿಹಿ ಖಾರ ಎಲ್ಲ ಆಗಿ, ಅದಕ್ಕೋಸ್ಕರ ಬಿಂಬುಲಿ ಹಾಕ್ತದೆ. ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ. ಬಿಂಬುಲಿಯನ್ನ ಹಾಕಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಒಂದ್ಸಲ ನಮ್ದು ಮಸಾಲೆ ಹಾಕುವ ತನಕ ಮುಚ್ಚಿಡ್ಬೇಕು. ಓಕೆ ಓಕೆ. ಸೊ ಇಲ್ಲಿ ನಾನು ವೀಣಮಯಿ ಅವರ ಮೊಮ್ಮಗಳು ವನ್ಯಾ ಅನ್ಪಡ, ಓಕೆ, ಇವಳಿಗೊಂದು ಕೆಲಸ ಕೊಟ್ಟಿದ್ದೇನೆ. ಸೊ ಮೆಣಸನ್ನ ಅವರು ಒಂದು ಅಂದಾಜಿಗೆ ಒಂದು ಹಾಕಿದ್ರು. ಸೊ ಒಟ್ಟು ಎಷ್ಟಿದೆ ಅಂತೇಳಿ ಹೇಳಿ ಒಂದು ಕೌಂಟ್ ಮಾಡ್ಲಿಕ್ಕೆ. ಸೊ ಅದನ್ನೀಗ ಮಾಡ್ತಾ ಇದ್ದಾಳು ಅವಳು. ಸೊ ಇದನ್ನೆಲ್ಲ ಈಗ ಹಾಕಿ ರುಬ್ಬುವಂಥದ್ದು. ಹುಳಿ ನೋಡಿ, ಹುಳಿ ಒಂದಿಷ್ಟು ಬೇಕು. ಒಂದು ಚಿಕ್ಕ ಬಟಾಟೆ ಗಾತ್ರದಲ್ಲಿ. ಚಿಕ್ಕ ಬಟಾಟೆಯ ಬಿಂಬುಲಿ ಹಾಕಿದ್ರು ಇಷ್ಟು ಹುಳಿ ಬೇಕು. ಸೊ ಈಗ ಕಡಿತಾ ಇದ್ದೀರಲ್ಲ. ಇನ್ನು ಮಾಡುವಂತಹ ಮಸಾಲೆ ಇದೆ, ಇದು ಈಗ ಮಿಕ್ಸಿಗೆ ಹೋಗ್ತಾ ಇದೆ. ಇದು ರುಬ್ಬಿಟ್ಟ ಮಸಾಲೆ. ಸೊ ತರಿ ತರಿ ಆಗ್ಬೇಕಾ ಇದು? ನೈಸ್ ನೈಸ್. 2 ಸುತ್ತು ಆಗಿದೆ. ಈಗ 3ನೇ ಸುತ್ತಿಗೆ ನಾವು ಕಡಿತಾ ಇದ್ದೇವೆ. ಮೆಣಸನ್ನ ಅಕ್ಕನ ಮಗಳು ಲೆಕ್ಕ ಮಾಡಿದಳು, ಸುಮಾರು 120 ಘಾಟಿ ಮೆಣಸು ಇದಕ್ಕೆ ಬೇಕು. 120 ಘಾಟಿ ಮೆಣಸು ಬೇಕು. ಸೊ ಕಡ್ದ ಮಸಾಲೆ ಇಲ್ಲಿದೆ, ಇದು ನೆಕ್ಸ್ಟ್ ಹೋಗ್ತಾ ಇದೆ. ಬೆಲ್ಲ ಎಲ್ಲ ಒಳ್ಳೆ ಕರಗಿ ಬಂದಿದೆ ಅಲ್ಲ? ಇದು ಇನ್ನೂ ಬೇಯಬೇಕು ಇಲ್ವಾ? ಓಕೆ, ಹಾಕುದಾ ಮಸಾಲೆ? ಓಕೆ. ಸೊ ಮಸಾಲೆ ಹಲೋ. ಸೊ ಇದರಲ್ಲಿ ಖಾರ ಇದೆ, ಇದರಲ್ಲಿ ಹುಳಿ ಇದೆ, ಅದೇ ರೀತಿ ಕಹಿ ಇದೆ, ಎಲ್ಲವೂ ಮಿಶ್ರಣ ಆಗಿದೆ. ಕರೆಕ್ಟ್ ಪ್ರಮಾಣದ ಒಂದು ಉಪ್ಪು ಕೂಡ ಇದೆ. ಸೊ ಅದ್ಭುತವಾದಂತಹ ಈ ಹಾಗಲಕಾಯಿಯ ಪದಾರ್ಥ ತಯಾರಾಗ್ತಾ ಇದೆ. ಸಿಹಿ ಹುಳಿ ಪದಾರ್ಥ. ಸೊ ಕೊನೆಯ ಸುತ್ತಿನ ಮಸಾಲೆ ಕೂಡ ಬಿದ್ದಾಯಿತು.
ಹಾಗಾದ್ರೆ ಎಲ್ಲ ಆಯ್ತಲ್ಲ ಇದರಲ್ಲಿ ಮಸಾಲೆ ಎಲ್ಲವೂ ಆಯ್ತು. ಸೊ ವೀಣಮಯ್ಯ ಅವರು ಇದನ್ನು ನೀವು ಎಲ್ಲಿ ಹೆಚ್ಚಾಗಿ ಮನೆಯಲ್ಲೇ ಇದು ಮಾಡ್ತೀರಾ ಅಥವಾ ಎಲ್ಲಿಯಾದ್ರೂ ಟ್ರಿಪ್ಪಿಗೆ ಹೋಗುವಾಗ ಪಿಕ್ನಿಕ್ಗೆ ಹೋಗುವಾಗ ಇಂಥದನ್ನ ಹೆಚ್ಚು ಮಾಡುದಾ ಹೇಗೆ? ನಾವು ಹಾ ಟೂರಿಗೆ ಹೋಗುವಾಗ 7-8 ದಿನ ಟೂರಲ್ಲಿ ಇರುವಾಗ ಹಾ ಎಲ್ಲ ಉಪ್ಪಿನಕಾಯಿ ಮತ್ತು ಇದನ್ನೊಂದು ಯಾವಾಗಲೂ ಕೊಂಡು ಹೋಗುವಾಗ ಟೂರಲ್ಲಿ ನನ್ನ ಫ್ರೆಂಡ್ಸ್ ಒಂದೇ ಲೆಕ್ಕ ಇರ್ತಾರೆ. ಪ್ರತಿ ಸಲ ನಾವು ಹೋಗುವ ಫ್ರೆಂಡ್ಸ್ ಒಟ್ಟಿಗೆ ಹೋಗುದು, ಬೇರೆ ಬೇರೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ. ನೆಕ್ಸ್ಟ್ ಟ್ರಿಪ್ ಆಗ ಎಲ್ರು ಹೇಳ್ತಾರೆ ಮೆಣ್ಮಯ ನೀವು ಕರಕರಂದ ಯಾವ್ಯಾವ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಅದೊಂದು ಎಲ್ಲ ಮುಂಚೆ ಸುಧೀರ್ ಪ್ರಾಣಿಕ್ ಅಂತ ಇದ್ರು, ಅವರು ಅವರ ಒಟ್ಟಿಗೆ ಹರಿದ್ವಾರಕ್ಕೆ ಎಲ್ಲ ಎಲ್ಲಿ ಟ್ರಿಪ್ ಹೋಗ್ತೇವೆ ನಾವು, ಎಲ್ಲಿ ಟ್ರಿಪ್ ಹೋಗೋದು ಏನ್ ಒಂದು ಕಂಚಲ ಕರದ ಒಂದಕ್ಕೊಂದು ಕರಿ ಅಂತ ಹೇಳ್ತಿದ್ರು. ನಮ್ಗೆ ಅದು ಅಭ್ಯಾಸ ಆಗಿದೆ ಮಾಡಿ. ಆದ್ರೆ ಮಾಡುವಾಗ ಯಾವಾಗಲೂ 1-1 kg ಇದ್ದೇ ಮಾಡುದು, ಕಡಿಮೆ ಮಾಡಿದ. ವೀಣಮಯ್ಯ ಅವ್ರದ್ದು ಹೇಗೆ ಅಂತ ಹೇಳಿದ್ರೆ ತನಗೆ ಅತ್ಯಲ್ಪ ಬಾಕಿಯವರಿಗೆ ಎಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಅವ್ರು ಏನೇನೆಲ್ಲ ಮಾಡ್ತಾರ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂಥದ್ದು. ಮೊನ್ನೆ ನೀವು ಪತ್ರೊಡೆಯನ್ನು ಕೂಡ ನೋಡಿರ್ಬಹುದು. ಸೊ ಪತ್ರೊಡೆ ಕೂಡ ಹಾಗೆ ಮಾಡಿದ್ದಾರೆ ಸುಮಾರು. ಅದರಲ್ಲಿ ನಾನೇ 2 ಈ ಪತ್ರೊಡೆ ಸುತ್ತನ್ನ ನಾನ್ ತಗೊಂಡು ಹೋದೆ. ಅದೇ ರೀತಿ ಹೆಚ್ಚಿನವರಿಗೆ ಅವರೆಲ್ಲ ಹಂಚಿದ್ರು, ಅದನ್ನ ಅವರ ಫ್ರೆಂಡ್ಸಿಗೆಲ್ಲ ಹಂಚಿದ್ರು. ಸೊ ಅವರಿಗೆ ಏನಂತೇಳಿ ಹೇಳಿದ್ರೆ ಅವರು ಮಾಡ್ತಾರೆ, ಅದನ್ನ ಬಾಕಿಯವರೆಲ್ಲ ತಿನ್ಬೇಕು, ಅವರು ಇಷ್ಟಪಡ್ಬೇಕು ಅನ್ನುವಂತ ಒಂದು ಆಸೆ ಅವರಿಗೆ. ಸೊ ಇವತ್ತು ಕೂಡ ನೋಡಿ 1 kg ಅಂತ ಹೇಳಿ ಸುಮಾರು ಆಗಿದೆ. ಸೊ ಇದನ್ನ ತುಂಬಾ ಜನರಿಗೆ ಕೊಡುವರಿದ್ದೇವೆ. ಸೊ ಏನಂತೇಳಿ ಹೇಳಿದ್ರೆ ನನ್ನ ಚಿಕ್ಕ ಸೊಸೆಗೆ ಸಂಕ್ರಮಣಕ್ಕೆ ಅವರು ಅಜ್ಜಿಯ ಮನೆಗೆ ಹೋಗ್ತಾರೆ, ಅಲ್ಲಿ ಎಲ್ಲರೂ ಒಟ್ಟಾಗಿ ತಿಂತಾರೆ. ಅಲ್ಲಿ ಎಲ್ಲರಿಗೂ ಪ್ರೀತಿ ಏನಿದ್ರು ಇದೊಂದು ಕಂಚಲ ಇದ್ರೆ ಮೊಸರು ಹಾಕಿ ಒಂದು ಊಟ ಮಾಡಬಹುದಲ್ಲ, ಅದಕ್ಕೋಸ್ಕರ ಅವರಿಗೋಸ್ಕರ ಇದನ್ನು ಪ್ರತಿ ವರ್ಷವೂ ನಾನು ಮಾಡ್ತೇನೆ. ಅದೇ ನಾವು ಇವತ್ತು ಮಕರ ಸಂಕ್ರಾಂತಿಗೆ ಹೋಗ್ತಾ ಇದ್ದೇವೆ ನಮ್ಮ ಒಂದು ಊರಿಗೆ. ಸೊ ಆ ಊರಿಗೆ ಹೋಗುವಾಗ ಪ್ರತಿ ಸಾರಿ ಅಕ್ಕ ಇದನ್ನ ಅತ್ತೆಯವರ ಸ್ಪೆಷಲ್ ಅಂತೇಳಿ ಹೇಳಿ ತಗೊಂಡು ಬರ್ತಾಳೆ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಸೊ ಅವರಿಗಾಗಿ ಒಂದು 4-5 ಜನರಿಗೆ ಕೊಡ್ಲಿಕ್ಕೆ ಉಂಟು, 4-5 ಡಬ್ಬೆ ಅಲ್ಲಿ ಹೋಗ್ತಾ ಇದೆ ಇದು. ಸೊ ಅದಕ್ಕಾಗಿ ಅವಳು ಅತ್ತೆಯವ್ರತ ಕೇಳಿದಾಳೆ. ನಾನು ಕೂಡ ಓಡೋಡಿ ಬಂದೆ ಇದ್ರದೊಂದು ವಿಡಿಯೋನ ಮಾಡೋಣ ಅಂತ ಹೇಳಿ. ಇದು ಕುದಿದು ಸ್ವಲ್ಪ ದಪ್ಪ ದಪ್ಪ ಆಗುವಾಗ ರುಚಿ ಆಗ್ತದೆ. ಅದು ಕಲರ್ ಇನ್ನೂ ಸಹ ಚೇಂಜ್ ಆಗ್ತದೆ, ಸ್ವಲ್ಪ ಇನ್ನೂ ಬ್ರೌನ್ ಆಗಿ ಬರ್ತದೆ ಅಲ್ಲ? ಹೌದು. ಮತ್ತೆ ಇದು ಈ ಪದಾರ್ಥವನ್ನು ಒಂದು ತಿಂಗಳ ಮಟ್ಟಿಗೆ ಹಾಳಾಗುದಿಲ್ಲ. ಓ ಹೌದಾ? ಈಗ ಫ್ರಿಡ್ಜ್ ಅಲ್ಲಿ ಇರ್ತಾರೆ, ಮುಂಚೆ ಹೊರಗೆ ಇಡ್ತಿದ್ದೇವಲ್ಲ, ಹೊರಗಿಟ್ರು ಹಾಳಾಗುದಿಲ್ಲ. ಆಗುದಿಲ್ಲ. ಈಗಾದ್ರೆ ಮಾತ್ರ ಈಗಿದ ಹವೆ ಪ್ರಕಾರ ಈಗ ಚೆಲ್ಲಿಗಾಗುದಿಲ್ಲ. ಅದ್ರ ಮುಂಚೆ ಯಾಕಂದ್ರೆ ನಮ್ಮ ಅತ್ತೆಯವರು ಬಡಿಸುವಾಗ ಒಂದೊಂದು ತುಂಡೆ ಚಿಕ್ಕ ಚಿಕ್ಕ ತುಂಡು ಬಿಡಿಸ್ತಿದ್ರು. ಆಗಿನ ಕಾಲ ಆಗಿತ್ತಲ್ಲ. ಈಗ ನಾವು 10 ತುಂಡು ಹಾಕಿದ್ರು ಈಗ ಯಾರಿಗೂ ಬೇಡ, 1 ತುಂಡು ಬೇಡ, 10 ತುಂಡು ಬೇಡ. ನಾವು ಪುನಃ ಕೇಳಲಿಕ್ಕೆ ಆಲೋಚನೆ ಮಾಡ್ತಿದ್ದೆವು, ಬೇಕು ಹೇಳಿದ್ರೆ ಹಾಗೆ ಆಗ್ತಿತ್ತು. ಇದು ಯಾವುದರ ಜೊತೆ ಒಳ್ಳೇದಾಗ್ತದೆ? ಅಥವಾ ದೋಸೆಯ, ಇಡ್ಲಿಯ, ಯಾವ ಜೊತೆ ಇದು ತಿನ್ಲಿಕ್ಕೆ ಒಳ್ಳೇದು? ಅಥವಾ ವೈಟ್ ರೈಸಿಗೆ ಒಳ್ಳೇದಾ ಹೇಗೆ? ಅಲ್ಲ, ಹೆಚ್ಚಾಗಿ ಮೊಸರನ್ನಕ್ಕೆ ಏನ್ ಪದಾರ್ಥ ಇಲ್ಲದ್ರೆ ಇದನ್ನ ಹಾಕಿ ತಿಂತೀವಿ. ಮತ್ತೆ ಅವರವರ ರುಚಿಗೆ. ಹೆಚ್ಚಾಗಿ ಇದು ಅನ್ನಕ್ಕೆ ಊಟದ ಟೈಮಲ್ಲಿ ಯೂಸ್ ಮಾಡ್ತೇವೆ. ದೋಸೆಗೆಲ್ಲ ಈಗಿನವರು ಚಟ್ನಿ ಬದ್ ಬೇರೆ ಏನಾದ್ರು ಯೂಸ್ ಮಾಡ್ತಾರಲ್ಲ ಹಾಗ. ಆದ್ರೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡುದು ಅನ್ನಕ್ಕೆ. ಏನ್ ಪದಾರ್ಥ ಇಲ್ಲದ್ರೆ ನಾವು ಎಲ್ಲೆಲ್ಲಿ ಹೋಗುವಾಗ ಯಾವ ಎಣ್ಣೆದೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಇದೊಂದು ಇದ್ರೆ. ಸೊ ಜರ್ನಿಗೆಲ್ಲ ಹೋಗುವಾಗ ನೀವೊಂದು ಸಜೆಸ್ಟ್ ಮಾಡ್ತೀರಿ ಈ ಪದಾರ್ಥವನ್ನ ಮೊಸರೊಂದಿಗೂ ತಿನ್ಬಹುದು ಅಂತ ಹೇಳಿ. ಓಕೆ. ಎಲ್ರು ಈ ಪದಾರ್ಥಕ್ಕೆ ಕಾದಿರ್ತಾರೆ, ನಮ್ಮ ಹೋಗುವಾಗ ಎಲ್ರು ಕಾದಿರ್ತಾರೆ ಈ ಪದಾರ್ಥ ತಂದಿದ್ದೀರಾ ಅಂತ. ಟ್ರೈನ್ ಅಲ್ಲಿ ಹೋಗುವಾಗ 2 ದಿನದಲ್ಲಿ ಆಗ್ತದೆ, 3ನೇ ದಿನ ಇಲ್ಲ. ಹೌದು ಹೌದು, ಆಗ್ಲೇ ಮುಗ್ದೋಗ್ತದೆ. ಇದ್ರಲ್ಲಿ ಈಗ ಎಲ್ಲ ನೀವು ಹಾಕಿದಂತ ಬಿಂಬುಲಿ ಇರ್ಬೋದು ಅಥವಾ ಈ ಹಾಗಲಕಾಯಿ ಇರ್ಬೋದು, ಎಲ್ಲವೂ ಈಗ ಮಿಕ್ಸ್ ಆಗಿ ಬಂದಿರ್ತದೆ ಅಲ್ವಾ? ಅದೆಲ್ಲವೂ ತಿನ್ಲಿಕ್ಕೆ ರುಚಿ ಆಗ್ತದೆ. ಜೊತೆಯಲ್ಲಿ ಎಲ್ಲ ಕುದಿ ಬಂದು ಸರಿ ಆಗುವಾಗ ಒಂಥರ ಅಂಟು ಇರ್ತದೆ. ಮಸಾಲೆ ಸ್ವಲ್ಪ ಇದು ಇನ್ನು ಎಷ್ಟೊತ್ತು ಇದು ಬೇಯಬೇಕು? ಸಾಧಾರಣ 15-20 ನಿಮಿಷ ಇಡ್ಬೇಕು. 15-20 ನಿಮಿಷ ಇನ್ನೂ ಬೇಕು ಅಲ್ವಾ? ಇದು ದೊಡ್ಡ ಇದೆಲ್ಲ ಉಂಟಲ್ಲ, ಸಣ್ಣದ್ರಲ್ಲೆಲ್ಲ ಸಣ್ಣದಾದ್ರೆ ಸ್ವಲ್ಪ ಬೇಗ ಆಗ್ತದೆ. ಹಾಗೇನಿಲ್ಲ, ಬೇಗ ಆಗ್ತದೆ. ಅದು ಸ್ವಲ್ಪ ನೋಡಿ, ಒಟ್ಟು ಕಲರ್ ಚೇಂಜ್ ಆಗ್ಬೇಕು ಅಲ್ವಾ? ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ, ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ, ದಪ್ಪ ಆಗ್ತದೆ. ಓಕೆ. ಬಿದ್ದ ಸಾಮಾನೆಲ್ಲ ಕರೆಕ್ಟ್ ಇದ್ರೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ವೀಣಮಯ್ಯ ಅವರೇ. ಸೊ ಇವತ್ತು ನಮಗೆ ಈ ಅದ್ಭುತವಾದಂತಹ ಮತ್ತೊಂದು ಹಾಗಲಕಾಯಿ ಪದಾರ್ಥವನ್ನ ನೀವು ಹೇಳಿಕೊಟ್ಟಿದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಮಾಡಬಹುದು ಅಂತೇಳಿ ಹೇಳಿ. ಸೊ ಜನರಿಗೆ ಬೇಕಾದ ಹಾಗೆ
ನೀವು ಎಷ್ಟು ಹಾಕಿದ್ದೀರಾ ಅಂದಾಜು, ಅದರ ಅರ್ಧ ಪ್ರಮಾಣದಲ್ಲಿಯಾ ಅಥವಾ ಕಾಲು ಪ್ರಮಾಣದಲ್ಲಿ ಅವ್ರು ತಗೊಂಡು ಅವರ ದಿನನಿತ್ಯದ ಬಳಕೆಗೆ ಯೂಸ್ ಮಾಡಬಹುದು. ಮೊದಲೇ 18 ಹಾಗಲಕಾಯಿಗೆಲ್ಲ ಇಷ್ಟಾಗಿದೆ, ಹಾಗಾದ್ರೆ 50ಕ್ಕೆ ಎಷ್ಟು ಮಾಡಬೇಕು, 4ಕ್ಕೆ ಎಷ್ಟು ಮಾಡಬೇಕು ಅಂತ ಅದು ಅವರವರ ಅಂದಾಜಲ್ಲಿ ಅವರವರು ಮಾಡಬೇಕು. ಹೌದು ಹೌದು ಹೌದು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಧನ್ಯವಾದ.